ಲೆಟ್ಸ್ ಚೇಂಜ್ ದಿ ಪ್ಲಾನ್. ನೋಡಿ ಲೆಜೆಂಡ್ ಕಾರ್ನ ಹಿಂಗೆ ಇಟ್ಕೊಂಡು ಧೂಳು ಇಡಿಸ್ತಾ ಇದ್ದೀರಲ್ಲ. ಹಾಯ್ ಗೈಸ್, ಇವತ್ತಿನ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ, ನಮ್ಮಮ್ಮ ನನ್ನ ಪತ್ರ ಮಾಡಿದ್ರು 5 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಬಿಟ್ಕೊಡು ಅಂತ ಕಳ್ಸ್ಬಿಟ್ಟು ಅಜ್ಜಿ ಊರಿಗೆ ಬಿಟ್ಬಿಟ್ಟು ನಾಷ್ಟ ಮಾಡಿ ಕಳಿಸ್ತಾವ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಪ್ಲೀಸ್ ನೀನು 10th ಸ್ಟ್ಯಾಂಡರ್ಡ್ ಬಿ ಸೆಕ್ಷನ್ ಸೂರ್ಯ ಅಲ್ವಾ? ಸೂರ್ಯ ಒಳ್ಳೇದಾಗ್ತದ ನಿನಗೆ. ಸೈಡಿಗೆ ಬನ್ನಿ ಅಣ್ಣ ಹೇಳ್ತೀನಿ. ಆಗಲಿ ನಾನು ಮಾಡ್ಬೇಕಾಗಿರೋದು ಇಷ್ಟೇ. ಟೋಟಲ್ ಈ ರೂಮ್ ಸೆಟಪ್ನ ಮನೆಯವ್ರು ಇಲ್ದಿರೋ ಕಾರಣ ಅದೆಲ್ಲ ಫೋಟೋಸ್ ಇಗ್ನೋರ್ ಮಾಡಿ, ಈ ನನ್ನ ರೂಮ್ ಸೆಟಪ್ನ ಮಂಚ ಚೇಂಜ್ ಮಾಡಿ ಈಗಿರೋ ರೂಮ್ನ ಬೇರೆ ಥರ ಚೇಂಜ್ ಮಾಡಬೇಕು. ಇದೇ ನಂಗಿರೋದು ಇವತ್ತು ಟಾಸ್ಕ್. ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಫಸ್ಟ್ ಹೋಗಿ ಬಿಳಿಕೆರೆಗೆ ಹೋಗಿ ನಾಷ್ಟ ಮಾಡ್ಕೊಬರೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸಂಡೇ ಲಾಸ್ಟ್ ವ್ಲಾಗ್ ಮಾಡಿರೋದನ್ನ ಇನ್ನೂ ಪೋಸ್ಟ್ ಮಾಡಿಲ್ಲ. ಆಲ್ರೆಡಿ ಇನ್ನೊಂದು ವ್ಲಾಗ್ ಶೂಟ್ ಮಾಡ್ತಾವನಿ. ಸಂಡೇ ದಿನ ನೆಮ್ಮದಿಯಾಗಿರೋಕೆ ಮನೇಲಿ ಬಿಡ್ತಾ ಇಲ್ಲ, ಏನೇನೋ ಕೆಲಸ ಹೇಳ್ತಾವ್ರೆ. ಹಲೋ ಗಾಯ್ಸ್, ವಾಟ್ಸಪ್, ಎಲ್ಲರೂ ಹೇಗಿದ್ದೀರಾ? ನಮ್ಮಮ್ಮ ನನ್ನೇ ಬಕ್ರ ಮಾಡ್ಬಿಟ್ರು. ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ ಬಸ್ ಸ್ಟ್ಯಾಂಡ್ ತನಕ ಬಾ ಅಂದರು. ನಾನು 5 ಕಿಲೋಮೀಟ್ರಿಗೆ 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಡ್ತಾರಲ್ಲ ಅಂತ ಹೋದೆ. ಅವ್ರು ನೋಡಿದ್ರೆ 100 ರೂಪಾಯಿ ಪೆಟ್ರೋಲ್ ನನ್ನ ಕೈಲೇ ಹಾಕಿಸ್ಬಿಟ್ಟು ನನ್ನೇ ಊರ್ ಕೈಲಿ ಬಿಡಿಸ್ಕೊಬಿಟ್ರು. ಲೆಟ್ಸ್ ಗೆಟ್ ಇನ್ ದಿ ಟಾಪಿಕ್. ಇವತ್ತಿನ ಟಾಪಿಕ್ ಏನಂದ್ರೆ, ನನ್ನ ಅಕ್ಕಪಕ್ಕ ಏನ್ ಥಿಂಗ್ಸ್ಗಳು ಕಾಣಿಸ್ತಾ ಇದೆ, ರೊಟೇಟ್ ನನ್ನ ಅಕ್ಕಪಕ್ಕ ಏನೇನಿದೆ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿ ಈ ರೂಮ್ನ ನಮ್ಮಮ್ಮ ಬರೋ ಅಷ್ಟರಲ್ಲಿ ಅವ್ರಿಗೆ ಶಾಕ್ ಕೊಡ್ಬೇಕು. ಲ್ಯಾಟ್ರಿ ಮೀನ್ಸ್ ಈ ರೂಮ್ನ ಫುಲ್ ಶಿಫ್ಟ್ ಮಾಡ್ಕೋಬೇಕು. ಅವ್ರಿದ್ರೆ ನಮ್ಗಂತೂ ಮಾಡಕ್ ಬಿಡಲ್ಲ, ಇದು ಅಲ್ಲಿರ್ಬೇಕು ಇದು ಇಲ್ಲಿರ್ಬೇಕು ಅಂತ. ಇನ್ನು 4 ಅವರ್ ಟೈಮ್ ಐತೆ. ಈ 4 ಅವರ್ ಒಳಗೆ ನಾನು ಫುಲ್ ರೂಮ್ನ ಕ್ಲೀನ್ ಮಾಡ್ಕೋಬೇಕು. ಅವಳ ತರ ಹಾಕ್ಬಿಡು. ಈಗ ನಾನು ಬಂದೆ, ಅವನ ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರ. ಹಂಗ್ ಮಾಡಕ್ಕೆ ನಂಗೆ ಮನ್ಸ್ ಬರೀಕಿಲ್ಲ ಅವ್ರ ತರ. ಯಾಕೆ ಹಲೋ ಗಾಯ್ಸ್, ಇದು ನಮ್ಮ ಹುಡ್ಗಂದು. ಅವನನ್ನು ಈಗ ಪಿಕ್ ಮಾಡಕ್ಕೆ ಹೋಗ್ಬೇಕು. ಬೆಳಿಗ್ಗೆಯಲ್ಲಿ 23-24ನೇ ಸಾಲಿನಲ್ಲಿ ಪಾಸ್ಔಟ್ ಆಗಿರೋ ವಿದ್ಯಾರ್ಥಿಗಳು ಯಾರ್ಯಾರು ಅಂತ ಹುಡುಕ್ತಾ ಇದ್ದೀನಿ. ಒಬ್ಬರು ಅಂತೂ ಕಾಣಿಸ್ತಾ ಇಲ್ಲ, ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇರಬೇಕಿತ್ತು. ನೋಡಿ ಲೆಜೆಂಡ್ ಕಾರ್ನ ಹಿಂಗೆ ಇಟ್ಕೊಂಡು ಧೂಳು ಇಡಿಸ್ತಾ ಇದ್ದೀರಲ್ಲ, ನೋಡಿ ಮಸ್ತಾಗಿ ಸಾಗದಾಗಿದೆ. ಅದು ಡಬಲ್ ಮೀನಿಂಗು ಸರ್. ಅಯ್ಯೋ ಅಂತೂ ಗಾಯ್ಸ್, ಈ ಮೊಳೆ ಬಿಚ್ಚಾಕಾಗ್ದಂಗೆ ಅಥಾರ್ಗಳಿಲ್ದಂಗೆ ಇವತ್ತಿನ ಈ ಪ್ಲಾನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. 1 week later. Coca-Cola, hold on, no one no sleep and I swear to total. Throwing it back when I press rewind, losing her mind when she see that motion. Yeah, straight to the bag, get racks in the morning. Starboy on the film named Marin, feel like Brazil had a man them ballin'. Shoot my shot, then I'm scoring. No one does it better. Body curving, how she swerving like a traveler. ಅಲ್ಲಿಂದ ನೆನ್ಪಿಟ್ಟಿದ್ದೀನಿ ಪ್ರತಿ ಹೇಳೋದ ಅಂತ. ಶಬಾಷ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗೈಸ್. ಅವತ್ತು ಫಸ್ಟ್ ಲಾಗ್ ನೋಡಿದ್ವಿ, ಸೆಕೆಂಡ್ನೇ ಲಾಗ್ ಆರಿಸಿದ್ದು, 3ನೇ ಲಾಗ್ ನೋಡ್ತಾ ಇರೋದು. ರೂಮ್ ಕ್ಲೀನ್ ಮಾಡ್ತಾವನಿ. ಈ ರೂಮ್ನ ನನ್ನ ಡ್ರೀಮ್ ರೂಮ್ ಆಗಿ ಸೆಟ್ ಮಾಡಕ್ಕೆ ಮಾಡ್ತಾವನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. Yeah, no one does it better. Body curving, how she swerving like a traveler. We can have a party in the favela. Body curving, how she swerving like a traveler.
ಲ್ಯಾಪ್ಟಾಪು, ಇಲ್ಲೊಂದಿದು ನನ್ನ PC, ನನ್ನ ಕಂಟೆಂಟ್ ಬುಕ್ಗಳು, ಪರ್ಸ್ನಲ್ ಥಿಂಗ್ಸು, ಕಾರ್ಸ್, ಮತ್ತು ಇದು ನನ್ನ ಫೇವ್ರೇಟ್ ಗೊತ್ತಲ್ಲ ಬೇಬಿ. ಇದು ಮೌಸ್ ಪ್ಯಾಡು ಸದ್ಯಕ್ಕೆ. ಇದು ಮೈಕ್ರೋಫೋನು, ಇದು ಮೋಟೋಲಾಗು ಹೆಲ್ಮೆಟ್ ಮೌಂಟು, ಇದು ಹೆಲ್ಮೆಟ್ ಮೌಂಟು, ಇದು K8 ವೈರ್ಲೆಸ್ ಮೈಕು, ಇದು ಪರ್ಸ್ನಲ್. ಮತ್ತೆ ಇದು ನೋಡ್ರೆ ನೆನ್ನೆ ಒಂದು ಸೈಡ್ RCB ಮ್ಯಾಚ್ ನೋಡ್ಬಿಟ್ಟು ನನಗನ್ಸಿದ್ದು ಏನು ಅಂತಂದರೆ, ಯಾವಾಗಲೂ ಆ ಥರನೇ ನೆಮ್ಮದಿಯಾಗಿ ಫೀಲ್ ಇರಬೇಕು ಲೈಫಲ್ಲಿ ಅಂತ. ಮ್ಯಾನೇಜರ್ ಹತ್ರ ಕೇಳ್ಕೊಂಡು RCB ಮ್ಯಾಚ್ಗೋಸ್ಕರ 4 ಗಂಟೆಗೆ ಬಂದ್ಬಿಟ್ಟು ಅವ್ರ ಪ್ರಿವ್ಯೂ ಎಲ್ಲ ನೋಡ್ಕೊಂಡು, ಗ್ರೌಂಡ್ ರಿಪೋರ್ಟ್ ಕೇಳ್ಕೊಂಡು, ಮ್ಯಾಚ್ಗೋಸ್ಕರ ಕಾಯ್ಕೊಂಡು, ಆ ಥರ ನೋಡಿ ಒಂದು ಸೈಡ್ ಮ್ಯಾಚ್ ಆಗ್ಬಿಟ್ರೆ ಸ್ವಲ್ಪ ಫೀಲ್ ಆಗುತ್ತೆ. ನಮ್ಮ ಹುಡುಗರು ಬಾಯಿಗೆ ಬರ್ಸೋ ತನಕ ಬಿಡಲ್ಲ ಅಂತ ಅನ್ಕೊಂಡಿದ್ದೆ. ಅಷ್ಟು ಬಟಾ ಸ್ಮೂತಾಗಿ ಇದ್ಬಿಟ್ರಲ್ರೋ, ಸಾಕಾಗಿತ್ತು ಮಾತ್ರ. ನನಗೂ ರೆಸ್ಪೆಕ್ಟ್ ನಮ್ಮ ಕಡೆಯಿಂದ. ಬ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ನನಗೇನೋ ತಪ್ಪು ಅನ್ನಿಸ್ತಾ ಇದೆ, ಏನೋ ಒಂಥರ ಫೀಲ್ ಆಗ್ತಾ ಇದೆ, ಮಾಡಬಾರ್ದು ಅಂತ. ಒಂದು ಕಡೆಯಿಂದ ಸ್ಟ್ರಾಂಗ್ ಮೋಟಿವೇಶನ್ ಸಿಗ್ತಾ ಇದೆ, ಮಾಡು ಅಂತ. ಮೊದಲನೇ ಸಲ ನನಗೆ ದಾರಿ ಗೊತ್ತಿರಲಿಲ್ಲ ಈ ಸಾಮ್ರಾಜ್ಯಕ್ಕೆ ಹೆಂಗೆ ಬರಬೇಕು ಅಂತ. ಬಟ್ ಇವಾಗ ದಾರಿ ಗೊತ್ತು ಸರ್, ಬೇಗ ವಾಪಸ್ ಬರ್ತೀನಿ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರುಗಳಿಗಂತೂ ಮೋಟಿವೇಶನ್ ನಾನು ಮಾಡಿ ಸಾಕಾಗೈತೆ. ಅರ್ಥ ಆಯ್ತು ಅನ್ಸುತ್ತೆ. ಈಗ ಒಂದು ಸಡನ್ನಾಗಿ ಒಂದು ಪ್ಲಾನ್ ಆಯಿತು. ಈಗ ನಮ್ಮ ಫ್ರೆಂಡ್ ಅವ್ರ ಊರಿಗೆ ಹೋಗ್ಬೇಕಿತ್ತು, ಬಟ್ ನಮ್ಮ ಮನೆ ಫೋನ್ ಮಾಡ್ತಿರ್ಗ ಊರಿಗೆ ಬಾ ಅಂತ ಹೇಳ್ತವ್ರೆ. ಬೆಳಗ್ಗೆ ನಮ್ಮ ಅಮ್ಮನ ಡ್ರಾಪ್ ಮಾಡೋದಕ್ಕೆ ಪಿಕಪ್ ಮಾಡಬೇಕು. ಏನು ಮಾಡಲಿ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ ಗೈಸ್, ಅಟ್ಲೀಸ್ಟ್ ನಂದೊಂದು 100 ವೀಡಿಯೋಸ್ ಅವ್ರು ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಪರ್ಪಸ್ಗೋಸ್ಕರ. ನಾನು ಅದೇನೋ ದಬಾಕ್ತೀನಿ ಅನ್ನೋದು ಮೈಂಡ್ ಸೆಟ್ಟಿಂದ ಹೋಗ್ಲಿ ಅನ್ನೋಕ್ಕೋಸ್ಕರನ. ಈ 100 ವೀಡಿಯೋಸಲ್ಲಿ ನಾನು ಏನೂ ದಬಾಕ್ಲಿಲ್ಲ ಅಂದರೆ, ಅಟ್ಲೀಸ್ಟ್ ಒಂದು 5K ರೀಚ್ ಆಗಲಿಲ್ಲ ಅಂದರೆ ಹಾಲು ತುಪ್ಪ ಬಿಡೋದು ಒಂದೇ ಬಾಕಿ. ನನ್ನ ವರ್ಕೆಲ್ಲ ನಾನು ಮುಗಿಸ್ಬಿಟ್ಟು ಬಂದಾಯಿತು. ಇನ್ನೂ ಏನಾದ್ರು ವರ್ಕು ಬ್ಯಾಲೆನ್ಸ್ ಇರೋದೆಲ್ಲ ಕ್ಲಿಯರ್ ಮಾಡಲಿಲ್ಲ ಅಂದರೆ ಮನೇಲಿ ಅಮ್ಮ ಬಂದ್ಬಿಟ್ಟು, ಪ್ಲೇನ್ ದೋಸೆ ಬೇಡವಾ, ಮಸಾಲೆ ದೋಸೆ ಬೇಕಾ, ನಿಮಗೋಸ್ಕರ ಹೊಯ್ಕೊಂಬರ್ತೀನಿ ಆಯ್ತಾ. ತೀರಿಸ್ತಾರೆ ನನ್ನ ಕತೆನ. ಅವ್ರು ಬರೋದು 4 ಅವರ್ಸಲ್ಲಿ 3 ಅವರ್ಸಿಂದ ಏನು ಕೆಲಸ ಮಾಡಿಲ್ಲ. ಲಾಸ್ಟ್ 1 ಅವರಲ್ಲಿ ಎಲ್ಲ ಕೆಲಸನೂ ಆಗೋಯ್ತು. ಈಗ ಮಿಕ್ಕಿರೋ ಬ್ಯಾಲೆನ್ಸಲ್ಲಿ ನಾನು ಕ್ಲಿಯರ್ ಮಾಡಿಬಿಟ್ಟು ತಿರ್ಗಿ ಅವ್ರು ಕರ್ಕೊಬರೋಕೆ ಹೋಗ್ಬೇಕು. ವ್ಲಾಗ್ ಯಾವ ಥರ ಬರ್ತಾಯಿದೆ ಏನೋ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾಯಿದ್ದೀನಿ. ಇದು ರಾಮರಸ ಕುಡ್ದಿರೋದಕ್ಕೆ ಪಿಂಪಲ್ ಆಗ್ಬಿಟ್ಟೈತೆ. ಓಕೆ, ಲವ್ ಯು ಗೈಸ್. ಯಾವ ಥರ ಎಂಡ್ ಮಾಡಬೇಕು ವೀಡಿಯೋನ ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಪಾರ್ಟ್ ಸಿಗೋಣ. ಅಯ್ಯೋ